ದಶಕದಿಂದ ದಿಲ್ಲಿಯನ್ನು ಆಳುತ್ತಿರುವ ಆಮ್ ಆದ್ಮಿ ಪಕ್ಷವು ಅಧಿಕಾರ ವಿರೋಧಿ ಭಾವನೆ ಏಳದಂತೆ ಎಚ್ಚರಿಕೆಯಿಂದ ಅಭ್ಯರ್ಥಿಗಳನ್ನು ಆರಿಸುತ್ತಿದ್ದು ಎರಡನೆಯ ಪಟ್ಟಿಯನ್ನು ಬಿಡುಗಡೆ ಮಾಡಿದೆ. ಎರಡನೆಯ ಪಟ್ಟಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾರಿಗೆ ಜಂಗ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ ನೀಡಲಾಗಿದೆ. 10ಕ್ಕೂ ಹೆಚ್ಚು ಕಡೆ ಹಾಲಿ ಶಾಸಕರ ಬದಲಿಗೆ ಬೇರೆಯವರಿಗೆ ಟಿಕೆಟ್ ನೀಡಲಾಗಿದೆ. 2025 ವರ್ಷದ ಮೊದಲ ಭಾಗದಲ್ಲಿ ದಿಲ್ಲಿ ವಿಧಾನಸಭೆಗೆ ಚುನಾವಣೆ ನಡೆಯಲಿದೆ. ಆಳುವ ಪಕ್ಷಕ್ಕೆ ಆಚಿಟಿ ಇನ್ಕಂಬೆನ್ಸಿ ಒಂದು ಬೆದರಿಕೆ ಆ ವಿಷಯ ಎದುರಾಗದಂತೆ ನೋಡುವ ರೀತಿಯಲ್ಲಿ ಎಎಪಿಯು ಟಿಕೆಟ್ ನೀಡಿಕೆಯಲ್ಲಿ ತೊಡಗಿಕೊಂಡಿದೆ. ಮಾಜಿ ಉಪಮುಖ್ಯಮಂತ್ರಿ ಮನೀಶ್ ಸಿಸೋಡಿಯಾರ ಕ್ಷೇತ್ರವನ್ನು ಬದಲಿಸಿ ಜಂಗ್ಪುರದಲ್ಲಿ ಟಿಕೆಟ್ ಕೊಡಲಾಗಿದೆ. ಕಳೆದ ವಾರವಷ್ಟೇ ಎಎಪಿ ಸೇರಿದ ಯುಪಿಎಸ್ಸಿ ಮಾರ್ಗದರ್ಶಕ ಪ್ರೇರಕ ಸಭಾಪತಿ ಅವಧ್ ಓಜಾರಿಗೆ ಪತ್ಪರ್ಗಂಜ್ ಕ್ಷೇತ್ರವನ್ನು ಬಿಟ್ಟುಕೊಡಲಾಗಿದೆ. ಎರಡನೆಯ ಪಟ್ಟಿಯಲ್ಲಿ 20 ಜನರಿಗೆ ಟಿಕೆಟ್ ನೀಡಿದ್ದು ಹಾಲಿ ಹಲವು ಶಾಸಕರಿಗೆ ಟಿಕೆಟ್ ಕೊಟ್ಟಿಲ್ಲ. ಪತ್ಪರ್ಗಂಜ್ನಲ್ಲಿ 2013, 2015ರಲ್ಲಿ 28,000ದಷ್ಟು ಭಾರೀ ಅಂತರದಿಂದ ಗೆದ್ದಿದ್ದ ಸಿಸೋಡಿಯಾ 2020ರಲ್ಲಿ ಬರೇ 3,100 ಮತಗಳ ಅಂತರದಿಂದ ಜಯಿಸಿದರು.